ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಮೊಟ್ಟೆಯನ್ನು ಎಗ್ ರೈಸ್ ಮಾಡುತ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಹಾಗೆ ನಾನು ಸಾಸ್ ಏನು ಕೂಡ ಬಳಸಲಿಲ್ಲ, ಹೆಲ್ದಿ ವರ್ಷನಲ್ಲಿ ಮಾಡ್ತಿದ್ದೇನೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ. ಆರಾಮಾಗಿ ತಗೊಂಡು ಹೋಗ್ಬೋದು ಟಿಫನ್ ಬಾಕ್ಸಿಗೆಲ್ಲ. ಯಾಕೆಂದರೆ ಇಲ್ಲಿ ಸಾಸ್ ಎಲ್ಲ ಹಾಕಲಿಲ್ಲ ಅಲ್ವಾ, ಮಧ್ಯಾಹ್ನದ ಊಟಕ್ಕೆ ಇದನ್ನೇ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಈ ಮೊಟ್ಟೆ ಅನ್ನವನ್ನು ಮಾಡುವ ವಿಧಾನ ಕೂಡ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ನಾನೊಂದು ಬಾಣಲಿ ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಒಂದು 4-5 ಎಸಳು ತಗೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಅದು ಘಮ ಬರುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಚಿಕ್ಕದಾದ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಕೂಡ ಆ್ಯಡ್ ಮಾಡ್ತೇನೆ. ಫ್ರೆಂಡ್ಸ್, ಇದು ಇಷ್ಟ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಆಗಬೇಕಂತೇನಿಲ್ಲ. ಈಗ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ. ಒಂದೇ ತಗೊಂಡಿದ್ದೇನೆ, ಚಿಕ್ಕ ಹಸಿಮೆಣಸಿನ್ಕಾಯಿ. ಈಗ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತೇನೆ. ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಇದು ಹಾಕ್ಕೊಳ್ಳೋಣ. ಹಾಗೆ ಕ್ಯಾಬೇಜ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಎಲೆಕೋಸು ಒಂದು ಸ್ವಲ್ಪ ತಗೊಂಡಿದ್ದೇನೆ, ಒಂದಿಷ್ಟೇ ತಗೊಂಡಿದ್ದೇನೆ ನೋಡಿ, ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈಗ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಈಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಉಪ್ಪು ಹಾಕೊಳ್ತೇನೆ. ಈಗ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಹೀಗೆ ಸೈಡಿಗೆ ಮಾಡಿಕೊಂಡು ನಾವು ಎಗ್ ಹಾಕ್ಕೊಳ್ಬೇಕಾಗ್ತದೆ. ನಾನು 3 ಎಗ್ ಹಾಕ್ಕೊಳ್ತೇನೆ. ಸ್ವಲ್ಪ ಹಾಗೆ ಇರಲಿ ಫ್ರೆಂಡ್ಸ್, ಈಗಲೇ ನೀವು ಅದನ್ನ ಶೇಕ್ ಮಾಡಲಿಕ್ಕೆ ಹೋಗಬೇಡಿ, ಹಾಗೆ ಇರಲಿ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಇದು ಮಾಡ್ಕೊಳ್ವಾ, ಫ್ರೈ ಮಾಡ್ಕೊಳ್ವಾ. ಹೀಗೆ ಮಾಡೋದ್ರಿಂದ ಫ್ರೆಂಡ್ಸ್ ನಮಗೆ ತಿನ್ನುವಾಗ ಸಿಗ್ತದೆ ಎಗ್. ಇಲ್ಲಾಂದರೆ ಎಲ್ಲ ಸ್ಮ್ಯಾಶ್ ಆಗಿ ಹೋಗ್ತದೆ, ಬಾಯಿಗೆ ಸಿಗುವುದಿಲ್ಲ ತಿನ್ನುವಾಗ. ನೋಡಿ, ಈಗ ಬಿಡಿ ಬಿಡಿಯಾಗಿ ಬಂದಿದೆ. ನಾವು ಹಾಕಿದ ಕೂಡಲೇ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಸ್ಮ್ಯಾಶ್ ಆಗಿ ಬಿಡ್ತದೆ ಫ್ರೆಂಡ್ಸ್, ನಮಗೆ ಏನೂ ಸಿಗುವುದಿಲ್ಲ ಬಾಯಿಗೆ ತಿನ್ನುವಾಗ. ಓಕೆ ಫ್ರೆಂಡ್ಸ್, ಇದಾಗಿದೆ. ತುಂಬ ಡ್ರೈ ಆಗಲಿಕ್ಕೆ ಬಿಡೋದು ಬೇಡ, ಡ್ರೈ ಆಗೋದು ಬೇಡ, ಸ್ವಲ್ಪ ಜ್ಯೂಸ್ ಇದ್ದರೆ ಚೆನ್ನಾಗಿರ್ತದೆ, ಜ್ಯೂಸಿಯಾಗಿ. ಈಗ ನಾನು ರೈಸ್ ಆ್ಯಡ್ ಮಾಡ್ತೇನೆ. ಕುಕ್ ಮಾಡಿ ಇಟ್ಕೊಂಡಿದ್ದೇನೆ, ಕೂಲ್ ಆಗಲಿಕ್ಕೆ ಬಿಡಬೇಕು. ಬಿಸಿಯನ್ನು ಸೇರಿಸಬಾರ್ದು ಫ್ರೆಂಡ್ಸ್, ಅದು ಹಿಟ್ಟಾಗಿ ಬಿಡ್ತದೆ. ಹೀಗೆ ಮೊಟ್ಟೆ ಇನ್ನೂ ಕೂಡ ಒಂದು ಸೇರಿಸ್ಬೋದು, ಅಥವಾ ಕಡಿಮೆನೂ ಕೂಡ ಹಾಕ್ಕೊಳ್ಬೋದು. ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೇನೆ, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೇನೆ. ಹಾಗೆ ಅರ್ಧ ಸ್ಪೂನ್ ವಿನೆಗರ್ ಹಾಕ್ಕೊಳ್ತೇನೆ. ವಿನಿಗರ್ ಇಲ್ಲಾಂದರೆ ಲೆಮನ್ ಜ್ಯೂಸು ಕೂಡ ಹಾಕ್ಕೊಳ್ಬೋದು ನೀವು. ಒಂದು 2 ಡ್ರಾಪ್ಸ್ ಹಾಕ್ಕೊಳ್ಬೋದು ಲೆಮನ್ ಜ್ಯೂಸು ಕೂಡ. ಈಗ ಎಲ್ಲ ಮಿಕ್ಸ್ ಮಾಡೋಣ. ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ರಾತ್ರಿ ಉಳಿದ ಅನ್ನದಲ್ಲಿ ಕೂಡ ಮಾಡ್ಕೊಳ್ಬೋದು.
ಬ್ಯಾಚುಲರ್ಸಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್, ಯಾಕಂದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಗಡಿಬಿಡಿಯಲ್ಲಿ ಇರ್ತಾರಲ್ವ ಬೆಳಿಗ್ಗೆ, ಹಾಗಾಗಿ ಅವರು ಈ ಥರ ರೈಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬಾಕ್ಸಿಗೂ ಸಹ ಟಿಫನ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು. ಅದು ಕೂಡ ಹೆಲ್ದಿಯಾಗಿದೆ, ಏನು ಸಾಸ್ ಏನು ಬಳಸಲಿಲ್ಲ ನೋಡಿ. ಹಾಗಾಗಿ ಮಕ್ಕಳಿಗೂ ಕೂಡ ಬಾಕ್ಸಿಗೆ ಹಾಕಿ ಕೊಡ್ಬೋದು ನೋಡಿ ಫ್ರೆಂಡ್ಸ್. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೇನೆ. ನೀವು ಸ್ಪ್ರಿಂಗ್ ಆನಿಯನ್ ಇದ್ರೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಕೊನೆಯಲ್ಲಿ, ಯಾಕೆಂದರೆ ಆ ಸ್ಮೋಕಿ ಫ್ಲೇವರ್ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡುವಂಥ ಮೊಟ್ಟೆ ಅನ್ನ ಎಗ್ ರೈಸ್. ಹಾಗೆ ತುಂಬ ಹೆಲ್ದಿ ಕೂಡ ನೋಡಿ. ನಮ್ಮ ಮೊಟ್ಟೆ ಅನ್ನ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.